ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಮಗನ ಸ್ಕೂಲಲ್ಲಿ ಫಸ್ಟ್ ಟೈಮ್ ಅಕ್ಷರಾಭ್ಯಾಸ ಇತ್ತು. ಫಸ್ಟ್ ಟೈಮ್ ಫ್ರೀ ನರ್ಸರಿ ಮತ್ತು LKG UKG ಎಲ್ಲ ಇರ್ತಾರಲ್ವ, ಸೊ ಅವರಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಪೇರೆಂಟ್ಸ್ಗಳು ಬಂದಿದ್ದರು. ಸೊ ನಾವು ಹೋಗಿದ್ವಲ್ವ, ಅದು ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಬೇರೆ. ಫಸ್ಟ್ ಟೈಮ್ ಮಗನ ಸ್ಕೂಲ್ಗೆ ಹಾಕಿರೋದು ಬೇರೆ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವನು ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದ ಮತ್ತು ತುಂಬ ಕೀಟ್ಲೆ ಕೂಡ ಮಾಡ್ತಾಯಿದ್ದ. ನೋಡ್ತಾ ಇರ್ಬೋದು, ಮುಗಿಯೋದು ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಬಂದ್ವಿ. ನನ್ನ ಮಗನ ಸ್ಕೂಲ್ ಬಂದು ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಅಕಾಡೆಮಿ ಅಂತ ಇರೋದು. ಸೊ ಚೆನ್ನಾಗೇ ಇದೆ ಸ್ಕೂಲ್ ಮಾತ್ರ. ಅರೇಂಜ್ಮೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಫ್ರೈಡೇ ವ್ಲಾಗ್ ಇದು. ನನ್ನ ವ್ಲಾಗ್ ಬಂದು ಅಪ್ಲೋಡ್ ಮಾಡೋದು ತುಂಬ ಲೇಟೇ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದೇ ಆಗೋಗ್ಬಿಡುತ್ತೆ. ನಾನು ಆಗಲೇ ಆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ 1 ವೀಕ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಲೇಟ್ ಆಗ್ತಿದೆ. ಇನ್ನು ಮುಂದೆ ಮಾಡೋದಕ್ಕೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಅವ್ನು ಮಾಡ್ತಿರೋ ಕೀಟ್ಲೆ ನೋಡ್ತಾ ಇರ್ಬೋದು. ವಿಡಿಯೋ ಮಾಡ್ತೀನಿ ಅಂದರೆ ಏನೇನೋ ಮಾಡ್ತಾನೆ. ನಾನು ಹಂಗೆಲ್ಲ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ದೆ. ಅಷ್ಟೊಂದು ಚೂಟಿ ಆಗಿಬಿಟ್ಟಿದ್ದಾನೆ. ಎಷ್ಟು ಉದ್ದ ಇದ್ದಾನೆ ಅಂತ ಅಂದರೆ, ಅವನು ಇನ್ನೂ ಫ್ರೀ ನರ್ಸರಿ ಅಂತ ಅಂದರೆ ನಂಬೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದರೆ ಅವನು LKGಗೆ ಸೇರಿಸ್ಬೋದಿತ್ತು, ಬಟ್ ಅವನಿಗೆ 22 ಡೇಸ್ ಮಾತ್ರ ಕಮ್ಮಿ ಇದ್ದಿದ್ದರಿಂದ ಅವರು ಹಾಕಿಸ್ಕೊಳ್ಲಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡರ್ ಆಗಿದೆಯಂತೆ. 1ನೇ ಕ್ಲಾಸ್ ಆಗೋಷ್ಟೊತ್ತಿಗೆ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿರಬೇಕು ಅಂತ. ಜೂನ್ 1ಗೆ ಅದೆಲ್ಲ ಕಂಪ್ಲೀಟ್ ಆಗಬೇಕು. ಬಟ್ ಇವನು ಜೂನ್ 22ಗೆ ಹುಟ್ಟಿರೋದ್ರಿಂದ ಇನ್ನು 22 ಡೇಸ್ ಕಮ್ಮಿ ಇದ್ದಿದ್ದಕ್ಕೋಸ್ಕರ ಅವ್ನು 1 ಇಯರ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೂ ಕೂಡ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹೋಗಲಿ ಬಿಡು, 1 ವರ್ಷ. ಅವರು ಕೂಡ ಹೇಳ್ತಾಯಿದ್ರು, ಪ್ರಿನ್ಸಿಪಲ್ ಕೂಡ, ಲೇಟಾದರೆ ಹೋಗಲಿ ಬಿಡ್ರಿ, ಮೈಂಡ್ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಬಟ್ ಬೇಗ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಮೈಂಡಿಂದ ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ. ಲೇಟಾದ್ರೂ ಓಕೆ, ಏನಾಗೋದಿಲ್ಲ. ಮಕ್ಕಳು ಕೆರಿಯರ್ ಇಂಪಾರ್ಟೆಂಟ್ ಅಲ್ವಾ, ಹಾಗಂತ ನಾವು ಬೇಗ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅವರು ಹೇಳ್ತಾಯಿದ್ರು. ನಾವು ಇನ್ನೇನು ಮಾಡೋದಕ್ಕಾಗುತ್ತೆ. 1-2-3 ಸ್ಕೂಲ್ನೂ ಕೂಡ ವಿಚಾರಿಸಿ ನೋಡಿದ್ವಿ. ಅವರು ಕೂಡ ಹಾಗೆ ಹೇಳಿದ್ರು. ಓಕೆ, ಇಲ್ಲಿ ನಮಗಿರೋದ್ರಲ್ಲಿ ಇದೊಂದು ಬೆಸ್ಟ್ ಸ್ಕೂಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೇ ಸ್ಕೂಲಿಗೆ ಅಡ್ಮಿಷನ್ ಕೂಡ ಮಾಡಿದ್ವಿ. ತುಂಬ ಕೋಚಿಂಗ್ ಕೂಡ ಚೆನ್ನಾಗಿದೆ, ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗೇ ಇದೆ. ಮಕ್ಕಳು ಕೂಡ ಹಾಗೇ ಅಡ್ಮಿಷನ್ ಕೂಡ ಆಗಿದ್ದಾವೆ. ನಮಗೂ ಒಂದು ಭರವಸೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಡಿಸೈನ್ ಅದೆಲ್ಲ ಪೇಪರ್ ವರ್ಕಲ್ಲಿ ಅವರೆಲ್ಲ ಕ್ರಾಫ್ಟ್ ಮಾಡಿರೋದು ತುಂಬ ಚೆನ್ನಾಗೇ ಮಾಡಿದರು. ಒಂಥರ ಈ ಮೈಂಡ್ ಬೆಳವಣಿಗೆಗಾಗಲಿ ಆ ಸ್ಕೂಲಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕೂಡ ಕಾಣ್ತಾ ಇತ್ತು. ನಮ್ಮ ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ದಕ್ಕೆ ತುಂಬ ಚೆನ್ನಾಗೇ ಇದೆ. ಮಕ್ಕಳುಗಳು ತುಂಬ ಚೆನ್ನಾಗಿ ಎಲ್ಲ ಆ್ಯಟಿಟ್ಯೂಡ್ ಆಗಿದ್ದಾರೆ. ಯಾರೂ ಕೂಡ ಅಷ್ಟೊಂದು ಲೇಸಿನೆಸ್ನ ಯಾರೂ ತೋರಿಸ್ತಾ ಇಲ್ಲ. ತುಂಬ ಚುರುಕು ಅಂತಾರಲ್ವ, ಸೊ ಆ ಥರ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಅದನ್ನೇ ಚೂಸ್ ಮಾಡಿದ್ವಿ. ಅಕ್ಷರಾಭ್ಯಾಸಕ್ಕೆ ಮತ್ತು ಬೆಲ್ಲ, 1 ಅಚ್ಚು ಬೆಲ್ಲ, ಹೂವು ಮತ್ತು ಬಾಳೆಹಣ್ಣು, ಅಕ್ಕಿ, ಅಡಿಕೆ ಎಲೆ ಮತ್ತು 1 ಅರಿಶಿನದ ಕೊಂಬು ಹೇಳಿದರು. ಅದರಲ್ಲೇನೋ ಬರ್ಸೋದಕ್ಕೆ ಅಂತ. ಇಷ್ಟೂ ನಾವು ತೊಗೊಂಡೋಗಿದ್ವಿ ಮನೆಯಿಂದ. ಮತ್ತು ತಟ್ಟೆ ಎಲ್ಲ ಮತ್ತು ಸ್ಲೇಟು, 1 ಚಾಪೀಸ್ ಕೂಡ ತೊಗೊಂಡೋಗಿ ಬರ್ಸೋದಕ್ಕೆ ಹೇಳಿದರು. ತೊಗೊಂಡೆಲ್ಲ ಹೋಗಿದ್ವಿ. ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿಂದ. ಯಾಕಂತಂದರೆ ನಾವು ಬರೋದು ತುಂಬ ಲೇಟೇ ಆಗೋಗ್ಬಿಟ್ಟಿತ್ತು. ಲೇಟ್ ಅಂತಂದರೆ 1-12 ಗಂಟೆನೇ ಆಗೋಗ್ಬಿಟ್ಟು. ನಮ್ಮ ಮನೆಯವ್ರು ಕೂಡ ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ಲೇಟ್ ಆಯಿತು ಅಂತಲೇ ಹೇಳ್ತಾಯಿದ್ರು. ಯಾಕಂತಂದರೆ ನಾವು ಪಾಪನ ಬೇರೆ ಹಾಸ್ಪಿಟಲ್ಗೆ ಬೇರೆ ಕರ್ಕೊಂಡು ಹೋಗಬೇಕಾಗಿತ್ತು. ಅವಳಿಗೂ ಕೂಡ ಹುಷಾರಿರಲಿಲ್ವಲ್ಲ. ಹಾಗಾಗಿ ಅಲ್ಲಿ ಡಾಕ್ಟರ್ ಬಂದರು 2 o'clock ಅಷ್ಟೇ ಇರೋದು. ಅಲ್ಲಿಂದ 6 o'clock ಬರ್ತಾರೆ. ಅಲ್ಲಿವರೆಗೂ ವೆಯ್ಟ್ ಕೂಡ ಮಾಡೋಕ್ಕಾಗಲಿಲ್ಲ. ನಾವು ಮಳೆ ಬೇರೆ ಇದ್ದಿದ್ದರಿಂದ ನೈಟೆಲ್ಲ ಮಳೆ ಬೇರೆ ಬೀಳ್ತಾ ಇತ್ತು. ಹಾಗಾಗಿ ನಾವು 5 ಗಂಟೆಗೆ ಹೋದ್ವಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಹೊರಟೋಗ್ಬಿಡ್ತಾರೆ, ಅಲ್ಲಿರೋದೇ ಇಲ್ಲ. ಮತ್ತು ಹೋಗಿ ವೆಯ್ಟ್ ಮಾಡೋದಕ್ಕಾಗೋದಿಲ್ವಲ್ಲ. ಹಾಗಾಗಿ 4-4:15 ಹೋಗಿ ಅವಳನ್ನ ತೋರಿಸ್ಕೊಂಡು ಬರೋ ಅಷ್ಟೊತ್ತಿಗೆ 7:30 ಆಗೋಗ್ಬಿಡ್ತು.
ಹಾಗಾಗಿ ಹೋಗಬೇಕಾಗಿಂಥ ಪರಿಸ್ಥಿತಿ ಇದ್ದಿದ್ದರಿಂದ ಸೊ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನನ್ನ ಮಗನ ಸ್ಕೂಲಲ್ಲಿ ಫೀಸ್ ಬಂದು 50K ಆಗಿದೆ ಇವಾಗ ಅಂತಲೇ ಹೇಳ್ಬೋದು. ನಮಗೆ ನಮ್ಮ ಕಾಲದಲ್ಲೆಲ್ಲ ಅಷ್ಟೊಂದು ಇರಲಿಲ್ಲ. ಈಗೇನು ವಿದ್ಯಾಭ್ಯಾಸನೆಲ್ಲ ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಬಿಟ್ಟಿದ್ದಾರಲ್ವ ಅಂತ ಒಂದೊಂದ್ಸರಿ ಬೇಜಾರು ಕೂಡ ಆಗುತ್ತೆ. ಏನು ಮಾಡೋದಕ್ಕಾಗುತ್ತೆ, ಎಲ್ಲರೂ ಕಟ್ಟೋದ್ರಿಂದ ಸೊ ನಾವೇನು ದೊಡ್ಡವರಲ್ವಲ್ಲ, ನಾವು ಕೂಡ ಕಟ್ಟಲೇಬೇಕಾದ್ರು. ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಬೇರೆ ಕಡೆ ಅಡ್ಮಿಷನ್ ಮಾಡ್ಬೋದು ಅಂತಲೂ ಕೂಡ ಹೇಳ್ಬಿಡ್ತಾರೆ. ಹಾಗಾಗಿ ಈಗ ಪ್ರೆಸೆಂಟ್ ಅಷ್ಟಾಗಿದೆ, ಮುಂದೆ ಇನ್ನೂ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಒಂದೊಂದು ಸಲ ಹೇಳ್ತಾನೆ ಇರ್ತೀನಿ ನಮ್ಮ ಮನೆಯವ್ರಿಗೆಲ್ಲ, ಏನಿದು ವಿದ್ಯೆನೆಲ್ಲ ವ್ಯಾಪಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಲ್ವಾ ಅಂತ. ಏನು ಮಾಡೋದಕ್ಕಾಗುತ್ತೆ, ಕಾಲ ತಕ್ಕಂಗೆ ಅವರು ಕೂಡ ಮಾಡ್ಕೊಳ್ತಿದ್ದಾರೆ. ಅಂದರೆ ನೋಟ್ ಬುಕ್ಸು ಮತ್ತು ವರ್ಕ್ ಬುಕ್ಸು ಎಲ್ಲ ಕೊಟ್ಟಿದ್ದಾರೆ, ಮತ್ತು 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಈಗೇನೋ ಶೂಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ಇನ್ನೂ ಕೊಟ್ಟಿಲ್ಲ, ನೋಡಬೇಕು ಯಾವಾಗ ಕೊಡ್ತಾರೆ ಅಂತ. ಇಷ್ಟೆಲ್ಲ ಮತ್ತು ವ್ಯಾನ್ ಫೀಸು ಮತ್ತು ಇಷ್ಟೆಲ್ಲ ಸೇರಿಸಿ ಅಷ್ಟಾಗಿದೆ. ಒಂದು ಸ್ವಲ್ಪ ಬಾರ್ಗಿನ್ ಅಂತ ಹೇಳಿಲ್ಲ, ಪರಿಚಯದ ಮೇಲೇನೋ ಹೋಗಿದ್ದಕ್ಕೆ ಒಂದು 8,000 ಏನೋ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೋಡಬೇಕು ಮುಂದೆ ಕೂಡ ಅಷ್ಟೇ ಆಗುತ್ತಾ ಇಲ್ಲ ಜಾಸ್ತಿನೇ ಆಗುತ್ತಾ ಅಂತ. ನಮ್ಮ ಮನೆಯವರು ಈಗ ಫ್ರೀ ನರ್ಸರಿ ಇರೋದ್ರಿಂದ LKG UKG ಒಂದು 3 ಇಯರ್ಸಲ್ಲಿ ನೋಡೋಣ, ಆಮೇಲೆ ಬೇರೆ ಸ್ಕೂಲ್ 1 to 10ವರೆಗೂ ಒಂದೇ ಸ್ಕೂಲಲ್ಲೇ ಓದಿಸಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೇರೆ ಸ್ಕೂಲಲ್ಲಿ ನೋಡೋಣ ಅಂತ ಹೇಳ್ತಾಯಿದ್ರು. ನೋಡಬೇಕು ಏನು ಮಾಡ್ತಾರೋ. ನನ್ನ ಮಗ ಕೂಡ ಹೆಂಗೆ ಓದುತ್ತಾನೋ, ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾನೋ ಅದ್ರ ಮೇಲೆಲ್ಲ ಡಿಪೆಂಡು. ಮನೆಯಲ್ಲಿ ಕೂಡ ನಾವು ಸಾಕಷ್ಟು ಹೇಳ್ಕೊಡ್ತೀವಿ. ಅಲ್ಲಿ ಟೀಚರ್ಸ್ ಕೂಡ ಹೇಳ್ತಾರೆ, ನಾವು ಹೇಳ್ಕೊಡ್ತೀವಿ. ಮನೆಯಲ್ಲಿ ಕೂಡ ಪೇರೆಂಟ್ಸ್ ಸ್ವಲ್ಪ ಎಫರ್ಟ್ ಹಾಕಬೇಕು. ಇನ್ನು ಚಿಕ್ಕ ಮಕ್ಕಳಲ್ವ, ಅವರು ಹೊಡೆಯೋದಕ್ಕೆಲ್ಲ ಆಗೋದಿಲ್ಲ, ಅವರಿಗೆ ಬೈಯೋದಕ್ಕೂ ಆಗೋದಿಲ್ಲ, ಗದರಿಸೋದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಸ್ಕೂಲಿಗೆಲ್ಲ ಬರೋದಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಹೋಗಿರ್ತಾರೆ, ಸ್ಕೂಲಿಗೆಲ್ಲ ಬರೋದಿಲ್ಲ, ಚಕ್ಕರ್ ಹಾಕ್ಬಿಡ್ತಾರೆ, ಭಯ ಬಿದ್ದುಬಿಡ್ತಾರೆ ಅಂತ ಹೇಳಿಬಿಟ್ಟು ಅವರು ಪೇರೆಂಟ್ಸ್ ಮೇಲೆ ಜಾಸ್ತಿ ಒತ್ತಡ ಕೂಡ ಹಾಕ್ತಾರೆ. ನೀವು ಸ್ವಲ್ಪ ಮನೇಲಿ ಎಫರ್ಟ್ ಹಾಕಬೇಕು ಅಂತ. ಹಾಗಾಗಿ ನಾವು ಕೂಡ ಮನೇಲಿ ಎಫರ್ಟ್ ಹಾಕ್ತಾಯಿದ್ದೀವಿ, ಹೇಳ್ಕೊಟ್ಟಿದ್ದು ನಾವು ಒಂದ್ಸಲಿ ಕೇಳೋದೇ ಇಲ್ಲ. ಮಕ್ಳುಗಳು ತುಂಟಾಟ ಕೇಳಬೇಕಲ್ವ, ಏನಾದರೂ ಹೇಳ್ಕೊಡೋಕೋದ್ರೆ ನಿದ್ದೆ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಕಷ್ಟನೇ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಥರ ಅರ್ಶಿನದ ಕೊಂಬಿರುತ್ತಲ್ವ, ಅದರಲ್ಲಿ ಬರೆಸ್ತಿದ್ದಾರೆ. ಫಸ್ಟು ಅಕ್ಕಿ ಮೇಲೆ ಚಾಪಿಸ್ನು ಸ್ಲೇಟ್ ಮೇಲೆ ಬರ್ಸೋದಕ್ಕೆ ತರೋದಕ್ಕೆ ಹೇಳಿದರು. ನಾವು ಹೆಂಗೋ ಅಂತ ಅಂದ್ಕೊಂಡಿದ್ವಿ. ಈ ಥರ ಫಸ್ಟು ಓಂ ಮತ್ತು ಸ್ವಸ್ತಿಕ್ ಅನ್ನೋದನ್ನೆಲ್ಲ ಹಾಕ್ಬಿಟ್ಟು ಬರೆಸ್ತಿದ್ದಾರೆ. ಅವನು ಕೂಡ ಬರಿತಾ ಇದ್ದ ಹೇಳ್ಕೊಂಡು. ಅಷ್ಟೊಂದು ಅಂದರೆ ಸ್ಪಷ್ಟತೆ ಇಲ್ಲ ಮಾತಲ್ಲಿ, ಪರಿಪೂರ್ಣತೆ ಇಲ್ಲದೆ ಇದ್ರೂ ಕೂಡ ತೊದಲಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಅದು ನೋಡೋದಕ್ಕೂ ಒಂಥರ ಖುಷಿಯಾಗಿರುತ್ತೆ. ಇವನ ಕಾಲ ಮುಗೀತು ಅನ್ನುವಾಗ ಈಗ ನನ್ನ ಮಗಳ ಕಾಲ. ಅವಳು ಕೂಡ ಮಾತು ಎಲ್ಲ ತುಂಬ ಕ್ಯೂಟಾಗಿರುತ್ತೆ. ಮಕ್ಕಳೆಲ್ಲ ಚಿಕ್ಕ ಆಗಿದ್ರೇ ಚೆಂದ ಅಲ್ವಾ. ಬೇಗ ದೊಡ್ಡವರಾಗಿಬಿಟ್ರೆ ಅವ್ರನ್ನ ಚೆನ್ನಾಗಿ ಇರೋದಿಲ್ಲ, ಅವಾಗೆಲ್ಲ ಬೈಬೇಕು, ಹೊಡಿತಾ ಇರ್ತೀವಿ. ಮತ್ತು ಓದು ಅನ್ನೋ ಪ್ರೆಷರ್ ಬೇರೆ. ಚಿಕ್ಕ ಮಕ್ಕಳಾಗಿದ್ದರೆ ಅದೊಂಥರ ಚೆನ್ನಾಗಿರುತ್ತೆ, ಖುಷಿ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಬರೆಸ್ತಾಯಿದ್ರು. ಅವರು ಕೂಡ ಕೈನ ಇಟ್ಕೊಂಡಿದ್ರಲ್ವ, ಹಾಗಾಗಿ ಸ್ವಲ್ಪ ಏನಂತಾರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಎತ್ತೆತ್ತೋ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸ್ವಸ್ತಿಕ್ ಬಂದೆಲ್ಲ ಉಲ್ಟಾ ಬರೆದ್ಬಿಟ್ಟಿದ್ರು. ನಾನು ಹೇಳ್ತಾ ಇದ್ದೆ ನೀಟಾಗಿ ಬರೀ, ಈ ಥರ ಅಲ್ಲ, ಈ ಕಡೆ ಯಾಚಿಂತ ಬರಿಬೇಕು ಅಂತ. ನೋಡಿ ಈ ಥರ ಬರೆದಿದ್ದಾರೆ. ಅವನು ಕೂಡ ಎಕ್ಸೈಟ್ಮೆಂಟಲ್ಲಿ ಏನಿದು ಹಿಂಗೆ ಬರೆಸ್ತಿದ್ದಾರಲ್ವಾ ಅಂತ ನೋಡ್ತಾ ಕೂತಿದ್ದ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ಬಂದು ನನ್ನ ಮಗನ ಸ್ಕೂಲ್ ಎಂಟ್ರೆನ್ಸು. ಫಸ್ಟ್ ಹೇಗಿದೆ ಆ ಥರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವನು ಕೂಡ ಅಲ್ಲೇ ನಿಲ್ಲಿಸ್ಕೊಂಡು, ಯಾಕಂತಂದರೆ ನಮ್ಮ ಅತ್ತೆಯರಿಗೆಲ್ಲ ತೋರಿಸ್ಬೇಕಿತ್ತಲ್ವ, ಮನೆಯಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬರಮ್ಮ ಅಂತ ಮುಂಚೆನೇ ಹೇಳಿದರು ಹೇಗೆ ಮಾಡ್ತಾರೆ ಅಂತ. ಹಾಗಾಗಿ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ಸ್ ಹಾಗೆ ತೊಗೊಂಡೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಪಾರ್ಕಿಂಗ್ ಮತ್ತು ಗಾರ್ಡಿಂಗ್ ಎಲ್ಲ. ಅಲ್ಲೆಲ್ಲ ಜಾಸ್ತಿ ಪೇರೆಂಟ್ಸ್ಗಳೆಲ್ಲ ಇದ್ರಲ್ವ, ಸೊ ಹಾಗಾಗಿ ತೊಗೊಳ್ಳೋದಕ್ಕೆಲ್ಲ ಆಗಲಿಲ್ಲ. ನನಗೆ ವೀಡಿಯೋ ಮಾಡಬೇಕಾದ್ರೆ ಕಂಫರ್ಟಬಲ್ ಆಗಿರಬೇಕು, ನನ್ನ ಒಂದು ಪ್ರೈವಸಿ. ಅದು ನನಗೆ ಎಲ್ಲರ ಮುಂದೆ ಶೋ ಆಫ್ ತೋರಿಸ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನೇನು ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ವ, ನನ್ನ ಮಗಳನ್ನ ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ಅವನು ಕೂಡ ಹೋಗ್ತಾ ಇದ್ವಿ. ಸಾಯಂಕಾಲ ಹೋಗ್ತೀವಿ, ತುಂಬ ಚಳಿ ಬೇರೆ ಇತ್ತು. ನಾನು ಜಾಕೆಟ್ನೆಲ್ಲ ಹಾಕ್ಕೊಂಡು ಬೆಚ್ಚಗೆ, ನಮ್ಮ ಮನೆಯವ್ರ ಕೆಲಸದಿಂದ ಹಾಗೆ ಬಂದಿದ್ದರು. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲಿ ನೆಲಮಂಗಲದಲ್ಲಿ ಜಾಯ್ನ್ ಆದೆ. ಅವ್ರು ಬಂದು ಅಲ್ಲಿ ಪಿಕಪ್ ಮಾಡಿ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು.
ಅಮ್ಮನೂ ಕೂಡ ಆಸ್ಪತ್ರೆಯಲ್ಲೆಲ್ಲ ಕರ್ಕೊಂಡೋಗಿ ಅವಳು ಕೂಡ ತುಂಬ ಅಂದರೆ ತುಂಬ ಸಪ್ಪಾಗಿಬಿಟ್ಟಿದ್ಲು. ಅವಳು ಆ ಥರ ಇದ್ದಿದ್ದೇ ಇಲ್ಲ, ತುಂಬ ಅಂದರೆ ತುಂಬ ಚೂಟಿ ಇದ್ದಾಳೆ. ಆ ಥರ ನೋಡಿ ತುಂಬ ಬೇಜಾರು ಕೂಡ ಆಗ್ತಿತ್ತು. ನಮ್ಮ ಮನೆಯವ್ರು ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ಸ್ವಲ್ಪ ಅಳ್ತಾನೂ ಇದ್ಲು, ಫೀವರ್ ಬೇರೆ ತುಂಬ ಇದ್ದಿದ್ದರಿಂದ ಅಳ್ತಾ ಇದ್ಲು. ಎಲ್ಲ ನೋಡ್ತಾ ಇರ್ಬೋದು, ಸಮಾಧಾನ ಮಾಡ್ತಾ ಇದ್ದಾರೆ. ನಾವು ಕೂಡ ಬೇಗ ಓಡಬೇಕಿತ್ತು, ದೂರ ಬೇರೆ ಇರೋದ್ರಿಂದ ನಮಗೆ ಸೊ ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು. ಫಸ್ಟು ಮಕ್ಕಳನ್ನ ಎಲ್ಲಿ ಒಂದು ಕಡೆ ತೋರಿಸಿರ್ತೀವೋ ಅಲ್ಲೇ ಅಡ್ಜಸ್ಟ್ ಆಗಿಬಿಡ್ತವೆ. ಬೇರೆ ಕಡೆಯೂ ತೋರಿಸ್ಬಿಟ್ಟು ನೋಡಿದ್ವಿ, ಅಲ್ಲಿ ಯಾಕೋ ನಮಗೆ ಅಡ್ಜಸ್ಟೇ ಆಗಲಿಲ್ಲ. ಒಂದು ಕಡೆ ಎಲ್ಲಿ ತೋರಿಸಿರ್ತೀವೋ ಅಲ್ಲೇ ಅಡ್ಜಸ್ಟ್ ಆಗಿರೋದ್ರಿಂದ ಮತ್ತೆ ಅದು ನಮ್ಗೆ ಅಡ್ಜಸ್ಟೇ ಆಗೋಲ್ಲ. ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.